ಇಲ್ಲೇ ನೀವು ತಪ್ಪು ಮಾಡಿರೋದು. ನಾನು ಹೇಳಿದ್ದು ನಾನು ಕಾಲು ಜಾರಿ ಬಿದ್ದೆ ಎಂದು. ನಿಜ ಹೇಳಬೇಕಂದ್ರೆ ಶ್ರೀನಿಕಾಗೆ ನನ್ನ ಕಡೆ ಗಮನವೇ ಇರಲಿಲ್ಲ. ಅವಳು ಅವಳ ಪಾಡಿಗೆ ಟಿ ವಿ ನೋಡೋದ್ರಲ್ಲಿ ನಿರತಳಾಗಿದ್ಲು. ಆದರೆ ನಾನು ಬಿದ್ದದ್ದು ಮೊದಲು ಕಾಲು ಹೆಡವಿ, ನಂತರ ನೀರಿನ ಮೇಲೆ ಕಾಲಿಟ್ಟು ಜಾರಿದ್ದು. ಆದರೆ ಅದಕ್ಕೆ ಶ್ರೀನಿಕಾ ಕಾರಣವಲ್ಲ, ನಂಗೆ ಚೆನ್ನಾಗಿ ಗೊತ್ತಿದೆ ಎಂದಳು ಪ್ರಜ್ಞಾ ದೃಢವಾಗಿ. ಪ್ರಣತಿ ಮೈಯೆಲ್ಲ ಬೆವರೊಡೆಯಿತು. ಅಂತ್ಯ ಹತ್ತಿರ ಆಗಿದೆ. ಹಾಗಾದರೆ ಇನ್ಯಾರು ಅವಳನ್ನು ಬಿಟ್ಟರೆ ಅಲ್ಲಿ ಬೇರೆ ಯಾರಾದರೂ ಇದ್ರಾ ಎಂದರು ಅಶೋಕ್ ಗಂಭೀರವಾಗಿ. ಪ್ರಣತಿ, ಕರೆಕ್ಟ್ ಪ್ರಜ್ಞಾ ಅಕ್ಕ, ಅಲ್ಲಿ ಪ್ರಣತಿ ಅವರು ಇದ್ದಾರೆ. ನೀವೆಲ್ಲ CCTVಯಲ್ಲಿ ಸರಿಯಾಗಿ ನೋಡಿದಾರೋ ಇಲ್ಲವೋ ಗೊತ್ತಿಲ್ಲ. ಶ್ರೀನಿಕಾ ಪಕ್ಕ ಪ್ರಣತಿ ಅವರು ಕೂತಿದ್ದಾರೆ ಅಲ್ವ ಪ್ರಣತಿಯವರೇ ಎಂದನು ವಿಶಾಲ್. ಲಾಯರ್ಗೆ ಬುದ್ಧಿ ಹೇಳಬೇಕಾ? ಹೌದು, ನಾನು ಶ್ರೀನಿಕನ ಪಕ್ಕ ಕುಳಿತಿದ್ದೆ. ಆದರೆ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಾನು ನನ್ನ ಪಾಡಿಗೆ ಕುಳಿತಿದ್ದೆ ಅಷ್ಟೇ ಎಂದಳು. ಒಳಗೊಳಗೆ ನಡುಕ ಶುರುವಾಯಿತು. ನಾವು ನೀನೇನಾದರೂ ಮಾಡಿದ್ದೀರಾ ಅಂತ ಹೇಳಿದೀವ. ನಿಮ್ಮ ಪಾಡಿಗೆ ನೀವು ಕುಳಿತಿದ್ರೆ ಸುಮ್ಮನೆ ಕುಳಿತುಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ಕಾಲು ಯಾಕೆ ಅಡ್ಡ ಕೊಟ್ರಿ? ಯಾಕೆ ನಿಮಗೂ ಕಾಲು ಕಡಿತಿತ್ತಾ ಅಥವಾ ನೀರು ಚೆಲ್ಲಿತ್ತಾ ಎಂದನು ಇಶಾನ್ ಅದೇ ಕೆಣಕುವ ನೋಟದಲ್ಲಿ. ಇಲ್ಲ, ಇದರಲ್ಲಿ ನನ್ನ ತಪ್ಪೇನಿಲ್ಲ. ನನ್ನ ಇದಕ್ಕೆ ಎಳೆಯಬೇಡಿ. ನಾನೇ ಕಾಲು ಕೊಟ್ಟೆ ಎನ್ನುವುದಕ್ಕೆ ನಿಂಬಲ್ಲಿ ಸಾಕ್ಷಿ ಇದೆಯಾ? ನಿನ್ನ ಅತ್ತಿಗೆಯನ್ನು ಉಳಿಸಲು ನನ್ನ ಮೇಲೆ ಗೂಬೆ ಕೂರಿಸಬೇಡ ಇಶಾನ್ ಎಂದಳು ಭಯವಾದರೂ ತೋರಿಸಿಕೊಳ್ಳದೆ ವಾದ ಮಾಡುತ್ತಾ. ಸಾಕ್ಷಿ ನಾನೇ ಇಲ್ವಾ? ಪ್ರಣತಿ, ಇನ್ನೂ ಯಾವ ಸಾಕ್ಷಿ ಬೇಕು? ನಿನಗೆ ಎಷ್ಟು ಸಾಕ್ಷಿ ಬೇಕು ಹೇಳು, ಅಷ್ಟೇ ಸಾಕ್ಷಿಗಳನ್ನು ನೀಡ್ತೇನೆ. ನನ್ನನ್ನು ಬೀಳಿಸಿದ್ದು ಪ್ರಣತಿ ಅಂತ ನನಗೆ ಆಗಲೇ ತಿಳಿಯಿತು. ಆದರೆ ಆಗ ಅದನ್ನು ಹೇಳಲು ನನ್ನಿಂದಾಗಲಿಲ್ಲ ಅಷ್ಟೇ ಎಂದಳು ಗಂಭೀರವಾಗಿ ಎದುರು ನಿಂತು. ಸುಳ್ಳು ಹೇಳಿದ್ದಾಳೆ ಇವಳು. ನಾನು ಇವಳನ್ನು ಬೀಳಿಸಲಿಲ್ಲ. ಮನೆಯವರ ಅನುಮಾನದ ನೋಟ ತನ್ನತ್ತ ಇರುವುದು ನೋಡಿ ತಪ್ಪಿಸಿಕೊಳ್ಳಲು ನೋಡಿದಳು ಪ್ರಣತಿ. ಬೀಳಿಸದೆ ಇನ್ನೇನು ಮಾಡಿದೆ? ನಾನು ವಾಕ್ ಮಾಡಲು ಎದ್ದು ನಿಂತಾಗ ನೀನು ಯಾಕೆ ನೀರು ಕುಡಿದುಕೊಂಡು ಬಂದೆ? ಅಲ್ಲಿ ಅಷ್ಟೊಂದು ಜಾಗ ಇದ್ದರೂ ಯಾಕೆ ನೇರವಾಗಿ ಹೋಗಿ ಶ್ರೇಣಿಕಳ ಪಕ್ಕವೇ ಕುಳಿತೆ? ನಿಮಗೆ ಶ್ರೇಣಿಕಳ ಜೊತೆ ಆತ್ಮೀಯತೆ ಇರಲಿಲ್ಲ ತಾನೆ? ಜೊತೆ ಕುಳಿತುಕೊಂಡವಳು ಕುಡಿದ ನೀರಿನ ಲೋಟವನ್ನು ಯಾಕೆ ಶ್ರೇಣಿಕಳ ಕಾಲಿನ ಪಕ್ಕ ಇಟ್ಟೆ? ನೀನು TV ನೋಡುತ್ತಾ ನನ್ನನ್ನು ವಾರೆಗಣ್ಣಲ್ಲಿ ನೋಡುವುದನ್ನು ನಾನೇ ನೋಡಿದ್ದೇನೆ, ನಿಜ ತಾನೆ ಎಂದಳು. ಅವಳ ಬೆವರಿಳಿಸುತ್ತಾ ಪ್ರಣತಿ ದಂಗು ಬಡಿದಿದ್ದಳು. ಪ್ರಜ್ಞಾ ಈ ಮಟ್ಟಕ್ಕೆ ಗಮನಿಸಿರ್ಬೋದು ಎಂದು ಊಹೆ ಇರಲಿಲ್ಲ. ಪ್ರಜ್ಞಾ, ಏನು ಹೇಳ್ತಿದ್ಯಾ ನೀನು? ಪ್ರಣತಿನ ನಿನ್ನ ಬೀಳಿಸಿದ್ದ? ನೀನು ಸತ್ಯ ಹೇಳ್ತಿದ್ಯಾ ತಾನೆ ಎಂದನು ಸಮರ್ಥ್ ಆಶ್ಚರ್ಯದಿಂದ. ಅವನ ಯೋಚನೆ ಮೀರಿದ ಆರೋಪ ಮಡದಿ ಮೇಲೆ. ಹೌದು ಸಮರ್ಥ್, ನಿನ್ನ ಹೆಂಡತಿ ನನ್ನ ಗುರಾಯಿಸಿಕೊಂಡು ನೋಡೋದು ನೋಡಿ ನಾನು ಬಹುಶಃ ಅವಳಿಗೆ ನನ್ನ ಬಗ್ಗೆ ಅಸೂಯೆ ಇರಬೇಕಂತ ತಿಳಿದಿದ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅದೇ ಸಮಯಕ್ಕೆ ಶ್ರೇಣಿಕಾ ನನ್ನನ್ನು ಕರೆದ್ಲು. ಅದನ್ನೇ ನೋಡಿಕೊಂಡು ಹೋಗುವಾಗ ನಿನ್ನ ಹೆಂಡತಿ ಲೋಟವನ್ನು ಕಾಳಿನಿಂದ ತಳ್ಳಿದಂತೆ ಕಾಲನ್ನು ಮುಂದೆ ಇಟ್ಲು. ಅದೇ ಸಮಯಕ್ಕೆ ಶ್ರೇಣಿಕಾ ಪ್ಯಾಂಟ್ ನೋಡಿಕೊಳ್ಳಲು ಬಗ್ಗಿದಾಗ ನಾನು ಇವಳ ಕಾಲಿಗೆ ಎಡವಿ ನೀರಿನ ಮೇಲೆ ಕಾಲಿಟ್ಟು ಜಾರಿ ಬಿದ್ದೆ. ನನಗೆ ಚೆನ್ನಾಗಿ ನೆನಪಿದೆ. ನಾನು ಬಿದ್ದ ನಂತರ ಇವಳ ಮುಖದಲ್ಲಿ ನಗುವಿತ್ತು. ನಾನೇ ನೋಡಿದ್ದೇನೆ ಎಂದಳು ದೃಢವಾಗಿ. ಅವಳ ಮಾತಿಗೆ ಎಲ್ಲರ ಬಾಯಿ ಕಟ್ಟಿತು. ಪ್ರಣತಿ ಇಂಥ ವಿಷಸರ್ಪ ಎಂದು ಯಾರಿಗೂ ತಿಳಿದಿರಲಿಲ್ಲ. ಶ್ರೇಣಿಕಾ ನನ್ನನ್ನು ಬೀಳಿಸಿದ್ರೆ ಅವಳೇ ಅಲ್ವಾ ನನ್ನ ಮೊದಲು ನೋಡಬೇಕಾಗಿತ್ತು. ಆದರೆ ಶ್ರೇಣಿಕಳಿಗೆ ನನ್ನ ಕಡೆ ಗಮನವೇ ಇರಲಿಲ್ಲ. ಅವಳು TVಯ ಕಡೆ ಗಮನ ಕೊಟ್ಟಿದ್ದಳು. ಅದನ್ನೇ ದಾಳವಾಗಿ ಉಪಯೋಗಿಸಿ ಇವಳು ನನ್ನನ್ನು ಬೀಳಿಸಿ ಉಪಚಾರ ಮಾಡುವವಳ ರೀತಿ ನಾಟಕ ಮಾಡಿದ್ಲು ಅಲ್ವಾ ಪ್ರಣತಿ ಎಂದಳು ಕೊಲ್ಲುವಂತೆ ನೋಟ ಬೀರಿ. ಇಲ್ಲ, ಸುಳ್ಳು ಹೇಳ್ತಿದ್ಯಾ ನೀನು. ನಿನಗೆ ನನ್ನ ಗಂಡ ಸಿಗಲಿಲ್ಲ ಅಂತ ನನ್ನ ಬಗ್ಗೆ ಹೊಟ್ಟೆ ಹುರಿಯಿದೆ. ಅದನ್ನು ಈ ರೀತಿ ತೀರಿಸ್ಕೊಳ್ಬೇಡ ಪ್ರಜ್ಞಾ. ನಾನು ಯಾಕೆ ನಿನ್ನ ಬೀಳಿಸ್ತೇನೆ? ಸುಳ್ಳು ಹೇಳಬೇಡ. ತಮ್ಮನ ಹೆಂಡತಿ ಉಳಿಸಲು ನನ್ನ ಮೇಲೆ ಗೂಬೆ ಕೂರಿಸ್ತಿದ್ಯಾ ಎಂದವಳಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಹೊಡೆದಿದ್ದಳು ಪ್ರಜ್ಞಾ. ಈ ಆಟಗಳನ್ನೆಲ್ಲ ಬೇರೆಯವರ ಬಳಿ ಆಡು, ನನ್ನ ಹತ್ರ ಅಲ್ಲ. ನಿನಗೆ ಮದುವೆ ಮನೆಯಲ್ಲಿ ನಾನು ಇದೇ ಏಟು ಕೊಟ್ಟು ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ, ನನ್ನನ್ನು ಕಡಿಮೆ ಅಂದಾಜಿಸಬೇಡ ಎಂದು. ಆದರೂ ನೀನು ಅದೇ ತಪ್ಪು ಮಾಡಿದ್ಯಾ ಎಂದರೆ ನಿನ್ನನ್ನು ಇಲ್ಲಿ ಕೊಲ್ಲೇಬೇಕು ಎನಿಸ್ತಿದೆ. ನಿನ್ನ ಮಗು ಅಬೋಷನ್ ಆಗಿತ್ತು ಎಂದಾಗ ನನಗೆ ನೋವಾಗಿತ್ತು. ಆದರೆ ನೀನು ನನ್ನ ಮಗುವನ್ನು ಕೊಲ್ಲಲು ನೋಡಿ ನಿನಗೆ ಸರಿಯಾಗಿಯೇ ಆಗಿದೆ ಅನ್ನಿಸ್ತಿದೆ. ನಾನು ಈ ವಿಚಾರವನ್ನು ಹೇಳುವುದು ಬೇಡ ಎಂದು ಸುಮ್ಮನಿದ್ದೆ. ಆದರೆ ನನ್ನ ತಮ್ಮನ ಸಂಸಾರ ನನ್ನ ವಿಚಾರದಲ್ಲಿ ಹಾಳಾಗುವುದು ನನಗೆ ಇಷ್ಟವಿಲ್ಲ. ಅದಕ್ಕೆ ಹೇಳ್ತಿದ್ದೇನೆ ಎಂದಳು. ಅಯ್ಯೋ ಭಗವಂತ, ನೀವು ಹೇಳ್ತಿರೋದು ನಿಜನಾ? ಅತ್ತಿಗೆ ನನಗೂ ಇದು ನಿಜ ಅನ್ನಿಸ್ತಿದೆ. ನಮಗೆಲ್ಲ ಶ್ರೇಣಿಕನೇ ನಿಮ್ಮನ್ನು ಬೀಳಿಸಿದು ಅಂತ ಹೇಳಿದ್ದೆ ಈ ಪ್ರಣತಿ. ನಾನು ಆ ಕ್ಷಣ ಅನುಮಾನಪಟ್ಟು ಸಾತ್ವಿಕ್ಗೆ ಹೇಳಿದೆ. ಅವರಿಂದ ಅಭಿ ಅವರಿಗೆ ಗೊತ್ತಾಯಿತು.
ಛೇ, ನನ್ನ ತಂಗಿಯ ನೋವಿಗೆ ನಾನೇ ಪರೋಕ್ಷವಾಗಿ ಕಾರಣವಾಗಿ ಬಿಟ್ಟೆ, ವ್ಯಥೆಪಟ್ಟಳು ಇಂಚರ. ಏನಂದುಕೊಂಡೆ ನೀನು ನನ್ನನ್ನು ಬೀಳಿಸಿ ಅದರ ಅಪವಾದವನ್ನು ಚಿಕ್ಕ ಹುಡುಗಿಯ ಮೇಲೆ ಹಾಕಿ ಮನೆಯಿಂದ ಹೊರಹಾಕಿದ ತಕ್ಷಣ ನೀನು ಗೆದ್ದೆ ಎಂದು ಅರ್ಥವೇ? ಏನು ಮಾಡಲು ಹೊರಟಿದ್ದೆ ನೀನು ಅಸಲಿಗೆ? ನಿನ್ನ ಉದ್ದೇಶವೇನು? ನಿನಗೆ ನಾನು ಅಭಿ ಸೇರಿ ಅವಮಾನ ಮಾಡಿದೆವೆಂದು ಹೀಗೆಲ್ಲ ಮಾಡಿದೆಯಾ? ಇದರಲ್ಲಿ ಶ್ರೇಣಿಗಳನ್ನು ನಿಂದ ಆಳವಾಗಿ ಬಳಸಿದೆ, ನಾಚಿಕೆ ಆಗೋದಿಲ್ವಾ ನಿನಗೆ? ನಿನಗೂ ಒಬ್ಬಳು ತಂಗಿ ಇದ್ದಾಳೆ, ಅವಳಂತೆ ತಾನೇ ಇನ್ನೊಬ್ಬರು. ಈಗ ನಾನು ಏನು ಮಾಡಲಿ? ಕೊಲ್ಲಲಿಯಾ ಅಥವಾ ಜೈಲಿಗೆ ಹಾಕಿಸ್ಲಾ ಎಂದಳು ರಣಚಂಡಿಯಂತೆ ಎದುರಿಗೆ ನಿಂತು. ಅಮ್ಮ, ಅಪ್ಪ, ಚಿಕ್ಕ, ಪಾಬಿ, ನೀವೆಲ್ಲ ಎಷ್ಟು ಅನುಭವಸ್ಥರು. ಇಂಥ ವ್ಯಕ್ತಿತ್ವವುಳ್ಳ ನೀವು ಯಾರೋ ಒಬ್ಬರಿಂದ ಬಂದ ಮಾಹಿತಿಗೆ ಕಿವಿ ಕೊಟ್ಟು ಮನೆ ಸೊಸೆಯನ್ನು ಅವಮಾನ ಮಾಡಿ ಕಳಿಸಿದ್ರಲ್ಲ. ಕನಿಷ್ಠ ಪಕ್ಷ ನಾನು ಎದ್ದೇಳುವವರೆಗೂ ಆದರೂ ಕಾಯಬಹುದಿತ್ತಲ್ವ? ಅದು ಯಾವ ಸಾಕ್ಷಿ ಮೇಲೆ ಏಕಾಏಕಿ ನಿರ್ಧಾರ ಮಾಡಿದ್ದೀರಿ ನೀವು? ಶ್ರೇಣಿಗೆ ಆರೋಪಿ ಎಂದು ನೀವು ನೋಡಿದ್ದೀರಾ ಎಂದಳು ಎಲ್ಲರನ್ನು ತೀಕ್ಷ್ಣವಾಗಿ ನೋಡಿ. ಅದು CCTVಯಲ್ಲಿ ಶ್ರೀನಿಕನಿಗೆ ಕಾಲು ಅಡ್ಡ ಕೊಡುತ್ತಿರುವುದು ಕಾಣ್ತಿತ್ತು ಅಕ್ಕ ಎಂದನು ಸಾತ್ವಿಕ್ ತಡವರಿಸಿ. ತಾನು ತಪ್ಪು ಮಾಡಿರುವನಲ್ಲ. ಯಾವ CCTV ಎಂದವಳು ಫೋಟೇಜ್ ತೆಗೆದುಕೊಂಡು ಮೊದಲು ನೋಡಿ ಅದನ್ನು ಟಿವಿಗೆ ಕನೆಕ್ಟ್ ಮಾಡಿದವಳು ಎಲ್ಲರಿಗೂ ತೋರಿಸಿದಳು. ಈಗ ಎಲ್ಲರ ಮುಖ ವಿವರ್ಣವಾಗಿತ್ತು. ಯಾಕೆಂದರೆ ದೊಡ್ಡ ಸ್ಕ್ರೀನ್ ಮೇಲೆ ಶ್ರೀನಿಕ ಕಾಲು ಕೊಡುತ್ತಿರುವುದಷ್ಟೇ ಇದ್ದದ್ದು ಹೊರತು ಪ್ರಜ್ಞಾ ಎಡವಿದು ಇರಲಿಲ್ಲ. ಆದರೆ ಶ್ರೇಣಿಕಗಿಂತ ಮುಂಚೆ ಪ್ರಣತಿ ಕಾಲು ಆಡಿಸುವುದು ಅಲ್ಲಿ ಅಚ್ಚುಕಟ್ಟಾಗಿ ಕಂಡಿತ್ತು. ಈಗ ಹೇಳಿ, ತಪ್ಪು ಯಾರದು? ನೀವು ಯಾರಿಗೆ ಶಿಕ್ಷೆ ಕೊಟ್ಟಿರುವಿರಿ? ಯಾರಿಗೆ ಶಿಕ್ಷೆ ಕೊಡಬೇಕು ಎಂದು ಕಲ್ಯಾಣಿ ಅತ್ತೆ ಸಮರ್ಥ್ ಪ್ರಣತಿಗೆ ಏನು ಶಿಕ್ಷೆ ಕೊಡಬೇಕು ಎಂದು ನೀವೇ ನಿರ್ಧಾರ ಮಾಡಿ. ಯಾಕೆಂದರೆ ಗಂಡ ಹೆಂಡತಿಯ ನಡುವೆ ಇನ್ನೊಬ್ಬರು ಬರಬಾರ್ದು. ಯಾವಾಗ ಇಬ್ಬರ ನಡುವೆ ಮೂರನೆಯವರು ಆಗಮನವಾಗುತ್ತದೋ ಆಗಲೇ ಎಲ್ಲವೂ ಹಾಳಾಗುವುದು. ನಿನ್ನ ಹೆಂಡತಿಯ ಬಳಿ ಇದರ ಬಗ್ಗೆ ನೀನೇ ವಿಚಾರಿಸು ಎಂದು ಹೋಗಿ ಒಂದು ಕಡೆ ಕುಳಿತಳು. ಮಾತಾಡಿ ಸುಸ್ತಾಗಿದ್ದುದರಿಂದ ವಿಚಾರಿಸಲು ಏನಿದೆ ಎಂದು ವಿಚಾರಿಸಲಿ. ಪ್ರಜ್ಞೆ ಇವಳಿಗೋಸ್ಕರ ಎಲ್ಲರನ್ನೂ ಎದುರು ಹಾಕಿಕೊಂಡು ಮದುವೆಯಾದೆ. ಅದು ಇವಳನ್ನು ತ್ಯಜಿಸಿ ನಿನ್ನ ಹಿಂದೆ ಬರುವುದು ನನಗೆ ದೊಡ್ಡ ವಿಷಯವಾಗಿರಲಿಲ್ಲ. ಆದರೆ ಪ್ರೀತಿಸಿದವಳಿಗೋಸ್ಕರ ಮನೆಯವರ ಪ್ರೀತಿಯನ್ನು ಕಳೆದುಕೊಂಡ ತಪ್ಪಿಸ್ತನಂತೆ ಮನೆ ತೊರೆದು ಊರೂರು ಅಲೆದು ಜೀವನ ಕಟ್ಟಿಕೊಂಡೆ. ಆದರೆ ನಾನು ನನ್ನ ಜೊತೆ ನನ್ನ ನೆಮ್ಮದಿಯನ್ನೇ ಹಾಳು ಮಾಡುವ ವಿಷಸರ್ಪವನ್ನು ಇಟ್ಟುಕೊಂಡಿದ್ದೇನೆ ಎಂದು ನನಗೆ ಅರಿವಾಗಲಿಲ್ಲ ಎಂದವನು ಒಳಗೊಳಗೆ ಕುಸಿದಿದ್ದನು. ಸಮರ್ಥ್ ಅವನಿಗೆ ಕಿರುಚಾಟ ಬರೋದಿಲ್ಲ. ತಾಳ್ಮೆಯ ಮನುಷ್ಯ, ಏನು ಹೇಳುವನು? ಆ ಕ್ಷಣದಲ್ಲಿ ಯಾರಾದರೂ ಒಬ್ಬರಾದರೂ ಸರಿಯಾಗಿ ತಲೆ ಉಪಯೋಗಿಸಿದ್ರೆ ಇಂದು ನೀನು ಬಂದು ಸತ್ಯ ಹೇಳುವ ಅವಶ್ಯಕತೆ ಇರ್ತಿರ್ಲಿಲ್ಲ. ಅಕಸ್ಮಾತ್ ನಿಂಗೆ ಏನಾದರೂ ಆಗಿದ್ರೆ ಈ ಸತ್ಯ ಹೊರಗೆ ಬರದೆ ಹಾಗೆ ಉಳಿದು ಬಿಡುತ್ತಿತ್ತು. ಹೇಳು ಬಚಾವಾಗಿ ಸೇನೆಗೆ ಅಪರಾಧಿ ಆಗಬೇಕಾಗಿತ್ತು. ಎಲ್ಲದಕ್ಕೂ ಒಂದು ಅಂತ್ಯ ಇರ್ತದೆ. ಇವಳು ಈ ರೀತಿ ಎಂದು ನಾನು ಊಹಿಸಿರಲಿಲ್ಲ. ಇವಳಿಗೆ ನೀನು ಏನು ಶಿಕ್ಷೆ ಕೊಟ್ಟರು ನಾನು ಸ್ವೀಕರಿಸ್ತೇನೆ. ಈ ಕ್ಷಣದಿಂದ ಇವಳು ಕೇವಲ ಅಪರಾಧಿಯಷ್ಟೇ, ನನ್ನ ಹೆಂಡತಿಯಲ್ಲ. ತಪ್ಪು ಯಾರು ಮಾಡಿದರೂ ತಪ್ಪೇ ಎಂದವನಿಗೆ ಮನಸ್ಸಿನ ತುಂಬ ಕರಿನೆರಳಿನ ಛಾಯೆ ಆವರಿಸಿತು. ಸುಮ್ಮನೆ ತಲೆ ಮೇಲೆ ಕೈ ಇಟ್ಟು ಕೂತು ಬಿಟ್ಟನು. ನನ್ನ ಮಗ ಇವಳನ್ನು ಪ್ರೀತಿಸಿದೆ ಎಂದಾಗಲೂ ನಾನು ಅವನಿಗೆ ಹಿಂಸೆ ಮಾಡಿ ಮದುವೆಗೆ ಒಪ್ಪಿಸಿದೆ. ಆದರೆ ಅದು ನಿಂತಾಗಲೂ ಇವಳ ಜೊತೆಗೆ ಸಮರ್ಥ್ ಮದುವೆ ಮಾಡಿ ಸುಮ್ಮನೆ ಇದ್ದು ಬಿಟ್ಟೆ. ನಮ್ಮ ಮನೆ ಬರೋಕ್ಕೆ ಇನ್ನೊಂದು ಮನೆಯ ಹೆಣ್ಣನ್ನು ದೂರಬಾರದು ಎಂದು ನಾನೆಂದು ಇವಳನ್ನು ಹೀಯಾಲಿಸಲಿಲ್ಲ. ನನಗೆ ತುಂಬ ಮಾತಿತ್ತು ಇವಳಿಂದ. ನನ್ನ ತವರು ಮನೆ ದೂರವಾಯಿತು, ನನ್ನ ನೆಮ್ಮದಿ ಹಾಳಾಯಿತು ಎಂದು. ಇವಳನ್ನು ಅವಮಾನ ಮಾಡಲು ನನಗೆ ಹಲವಾರು ದಾರಿಗಳಿದ್ದವು. ಆದರೆ ಇವಳು ಒಂದು ಹೆಣ್ಣು ಎಂದು ಇವಳನ್ನು ಸುಮ್ಮನೆ ಬಿಟ್ಟಿದ್ದಕ್ಕೆ ಇವತ್ತು ಹೆಮ್ಮಾರಿಯಾಗಿದ್ದಾಳೆ ಎಂದವರು ಮನ ಬಂದಂತೆ ಪಟಪಟನೆ ಸೊಸೆಯ ಕೆನ್ನೆಗೆ ಬಾರಿಸತೊಡಗಿದರು. ಯಾರೂ ಬಿಡಿಸಲು ಹೋಗಲಿಲ್ಲ. ನೀನು ತಪ್ಪು ಮಾಡಿ ಕ್ಷಮೆ ಕೇಳಿ ಸುಮ್ಮನಿದ್ರೆ ಒಂದು ಪಕ್ಷ ತಿದ್ದಿಕೊಳ್ಳಲು ಅವಕಾಶ ನೀಡ್ತಿದ್ದೆ. ನನ್ನ ಮಗನ ಮುಖ ನೋಡಿ. ಆದರೆ ನೀನು ತಪ್ಪು ಮಾಡಿ ಆ ಮುಗ್ಧ ಹುಡುಗಿ ಮೇಲೆ ಆರೋಪ ಹೊರಿಸಿದೆ. ನೋಡು, ಇನ್ನೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಎಂದರು ಕೆಂಡ ಕಾರುತ್ತಾ. ಬಹುಶಃ ಅವರ ಕೋಪ ಮೊದಲ ಬಾರಿಗೆ ಮನೆಯವರಿಗೆ ದರ್ಶನವಾಗಿತ್ತು. ಗಂಡ ಅತ್ತೆಯ ಮಾತು ಕೇಳಿ ಹೆದರಿದವಳು ಕಲ್ಯಾಣಿಯ ಕಾಲಿಗೆ ಬಿದ್ದು ಅಳಲು ಶುರು ಮಾಡಿದಳು. ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ, ನಾನು ಬೇಕು ಅಂತ ಹೀಗೆ ಮಾಡಲಿಲ್ಲ. ನನಗೆ ಸಿಗದೇ ಇರುವ ತಾಯಿ ತನ್ನ ಪ್ರಜ್ಞೆಗೆ ಸಿಕ್ಕಿತೆಂದು ಹೊಟ್ಟೆ ಹುರಿಯಲ್ಲಿ ತಪ್ಪು ಮಾಡಿದೆ, ಕ್ಷಮಿಸಿಬಿಡಿ ಎಂದಳು. ಅವಳಿಂದ ಕಾಲು ಬಿಡಿಸಿಕೊಂಡು ಹಿಂದೆ ಸರಿದರೂ ಮುಖ ಸಿಂಡರಿಸಿ ಅವಳ ತೋಳಿ ಹಿಡಿದು ಎದ್ದೇಳಿಸಿ ಕೆನ್ನೆಗೆ ಬಾರಿಸಿದನು ಸಮರ್ಥ್. ಮುಟ್ಬೇಡ ನನ್ನ ತಾಯಿಯ ಕಾಲಿಡಿಯುವ ನೆಪದಲ್ಲಿ ಅವರನ್ನು ಬೀಳಿಸಿ ಕೊಲ್ಲಲು ಹಿಂದೆ ಸರಿಯುವವಳಲ್ಲ ನೀನು, ಕೊಲೆ ಪಾತಕಿ ಎಂದವನು ಮತ್ತೊಂದು ಕೊಟ್ಟನು. ಏನಂದೆ?
ನೀನು ಹೊಟ್ಟೆಯವರಿಗೆ ಹೀಗೆ ಮಾಡ್ತೀಯಾ? ನಿಂಗೇನು ಮಕ್ಕಳೇ ಆಗೋದಿಲ್ವಾ? ಅಥವಾ ನಾನೇನು ನಾಮರ್ದ ನಿಂಗೆ ಮಗು ಕೊಡೋಕ್ಕಾಗೋಲ್ವಾ ಅನ್ನೋಕ್ಕೆ ನಿಂಗೆ 1000 ಸಾರಿ ಹೇಳಿದ್ದೇನೆ ತಾನೇ ಮಗು ಮಾಡ್ಕೊಳ್ಳೋಣ ಅಂತ. ನೀನೇ ಈಗಲೇ ಬೇಡ ಅಂತ ನಾಟಕ ಆಡಿ ಈಗ ಅವಳಿಗೆ ನೋವು ಕೊಡೋಕ್ಕೆ ಹೋಗ್ತಿದ್ಯಾ? ನಿಂಗೆ ಅವಳು ತಾಯಿ ಆಗೋದೇ ಇಷ್ಟ ಇಲ್ಲ ಅಂದರೆ ಗರ್ಭಪಾತ ಮಾಡಲು ನೋಡ್ತಿದ್ದೆ, ಅವಳನ್ನೇ ಕೊಲ್ಲಲು ನೋಡ್ತಿರ್ಲಿಲ್ಲ. ನಿಂಗೆ ಪ್ರಜ್ಞಾ ಮೇಲೆ ದೇಶ ಅಲ್ವಾ, ಅದಕ್ಕೆ ಹೀಗೆ ಮಾಡಿದೆ ಅಲ್ವೇನೆ ಎಂದವನು ಅವಳ ಕುತ್ತಿಗೆಗೆ ಕೈ ಹಾಕಿ ಇಸುಕುತ್ತಿದ್ದನು. ಅವನ ರೌದ್ರ ಅವತಾರ ನೋಡಿ ಮನೆಯವರೇ ಬೆಚ್ಚಿದರು. ಎಷ್ಟೇ ನೋವಾದರೂ ತಾಳ್ಮೆಯನ್ನು ಕಳೆದುಕೊಳ್ಳದವ ಹಿಂದೆ ಸಿಡಿಯುತ್ತಿದ್ದನು. ಸಮರ್ಥ ಹೋಗಲಿ ಬಿಡು, ಅವಳು ಮಾಡಿದ ತಪ್ಪನ್ನೇ ನೀನು ಮಾಡಬೇಡ. ನಾನು ಅವಳಿಗೆ ತಪ್ಪು ಅರ್ಥ ಆಗಿ ತಿದ್ದಿಕೊಳ್ಳಲಿ ಅಂತ ಅಷ್ಟೇ ಹೇಳಿದ್ದು, ನೀನು ಹೊಡೆಯಲಿ ಅಂತ ಅಲ್ಲ. ಈಗ ಸಮಾಧಾನ ಮಾಡ್ಕೋ ಎಂದಳು ಪ್ರಜ್ಞಾ ಅವನ ಹೇಳಿದು ಕೂರಿಸಿ. ಸಮಾಧಾನ? ಇಂಥವಳ ಕಟ್ಟಿಕೊಂಡಾಗಲೇ ಅದೆಲ್ಲ ಹೋಯಿತು. ಅವಳಿಗೆ ಹೀಗೆ ಹೇಳಿದರೆ ಅರ್ಥ ಆಗೋದಿಲ್ಲ, 2 ಬಿಟ್ಟೇ ಹೇಳಬೇಕು ಎಂದವನು ಮತ್ತೊಂದು ಕೊಟ್ಟನು. ಅವನ ಹೇಟಿಗೆ ಕುಸಿದು ನೆಲಕ್ಕೆ ಬಿದ್ದಳು ಪ್ರಣತಿ. ಸಂಜನ ಭಯದಲ್ಲಿಯೇ ಅಕ್ಕನ ಜೊತೆ ಕೂತಳು. ಸಮರ್ಥ್ ಬಿಡು ಮಗನೇ, ಇವಳನ್ನು ಹೊಡೆದು ನೀನು ಕೆಟ್ಟವನು ಆಗಬೇಡ. ನಾನು ಇವಳ ಅಪ್ಪ ಅಮ್ಮನಿಗೆ ಹೇಳ್ತೀನಿ, ಅವರೇ ಬಂದು ಮಗಳಿಗೆ ಅದೇನು ಶಿಕ್ಷೆ ಕೊಡ್ತಾರೆ ಕೊಡಲಿ ಎಂದವರು ಮಗನ ಕೈ ಹಿಡಿದು ಸಮಾಧಾನ ಮಾಡುತ್ತಿದ್ದರು ಕಲ್ಯಾಣಿ. ಸಂಜನಾ, ನಿಂಗೂ ಈ ವಿಚಾರ ಗೊತ್ತಿತ್ತಾ? ನಿಜ ಹೇಳು ಎಂದನು ಇಶಾನ್. ಹೆಂಡತಿಯ ಮುಖದಲ್ಲಿದ್ದ ಗಾಬರಿ ನೋಡಿ ಅನುಮಾನಪಟ್ಟು. ಇಲ್ಲ ಇಲ್ಲ ಇಶಾನ್, ನಾನು ಏನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಹೊಡಿಬೇಡಿ ಎಂದಳು ಭಯದಲ್ಲಿ. ಅಭಿ ಸಮರ್ಥ್ ಕೋಪ ನೋಡಿದ್ದವಳಿಗೆ ಗಂಡ ತನ್ನನ್ನು ಸುಮ್ಮನೆ ಬಿಡನು ಎಂದು ಹೆದರಿಕೆ ಆಗ್ತಿತ್ತು. ಸುಮ್ಮನೆ ಹೊಡೆಯೋಕ್ಕೆ ನನಗೇನು ಹುಚ್ಚೇನೆ? ನಾನು ಹೊಡೆಯಲ್ಲ. ನಿನ್ನ ಮುಖ ನೋಡಿದರೆ ನಿಂಗೆಲ್ಲ ಗೊತ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ. ನೀನಾಗೆ ಸತ್ಯ ಹೇಳಿದರೆ ಸರಿ, ಇಲ್ಲ ಅಕ್ಕನ ಜೊತೆ ನಿಂಗೂ ತವ್ರ ಮನೆ ಕಾಯಂ ಮಾಡ್ತೀನಿ. ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ ಎಂದನು ಗಡುಸಾಗಿ. ನನ್ನ ಕಳಿಸ್ಬೇಡಿ, ನಾನೇನು ಮಾಡಿಲ್ಲ. ಆದರೆ ಈಗೊಂದು ಸ್ವಲ್ಪ ದಿನಕ್ಕೆ ಮುಂಚೆ ಅಕ್ಕ ನನ್ನ ಹತ್ರ ಅವಳಿಗೆ ಅವಮಾನ ಮಾಡಿರುವ ಪ್ರಜ್ಞಾ ಅಭಿಭಾವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ಎಲ್ಲರ ಮುಂದೆ ಅಭಿಗೆ ಅವಮಾನ ಆಗೋ ಥರ ಮಾಡ್ತೀನಿ ಅಂತಿದ್ಲು. ಆದರೆ ಈ ಥರ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ನನ್ನ ಬಿಟ್ಟು ಬಿಡಿ ಎಂದಳು ಭಯದಲ್ಲಿಯೇ ಎಲ್ಲ ಹೊದರಿ. ಅವಳು ನಿನ್ನ ಹತ್ರ ಹೇಳಿದಾಗ ನೀನು ನನಗೆ ಬಂದು ಹೇಳಬೇಕಾಗಿತ್ತು ತಾನೆ. ಅದು ಬಿಟ್ಟು ಅವಳ ಜೊತೆ ಸೇರಿ ನೀನು ನಾಟಕ ಮಾಡ್ತಿದ್ಯಾ. ಮೊದಲು ನಿಮ್ಮ ಅಪ್ಪ ಅಮ್ಮ ಬರಲಿ, ಅವರೇನು ನಿರ್ಧಾರ ತಗೋತಾರೆ ಅಂತ ನೋಡಿ ಆಮೇಲೆ ನಿನ್ನ ಗ್ರಾಚಾರ ಬಿಡಿಸ್ತೀನಿ ಎಂದವನು ಸುಮ್ಮನೆ ಕುಳಿತನು. ಇಶಾನ್ ಎಲ್ಲರೂ ಕುಳಿತಿದ್ದ ಜಾಗದಲ್ಲಿಯೇ ಕುಳಿತಿದ್ದಾರೆ. ಏನು ಮಾಡಬೇಕು ತಿಳಿಯುತ್ತಿಲ್ಲ. ದುಡುಕಿ ತಪ್ಪು ಮಾಡಿದ್ದಾರೆ. ಸೊಸೆ ಮನೆ ತೊರೆದು ಹೊರಗೆ ಹೋಗಿ ಆಗಿದೆ. ವಿಷಯ ಹೊರ ಬಂದರೆ ಜನಗಳ ಬಾಯಿಗೆ ತುತ್ತಾಗುವ ಸಾಧ್ಯತೆ ಇದೆ. ವರ್ಷಗಳಿಂದ ಕೂಡು ಕುಟುಂಬ ಎಂದು ಗೌರವ ಗಳಿಸಿದ್ದ ವರ್ಮ ಮನೆಯಿಂದ ಮಗಳಿಗಾಗಿ ಸೊಸೆಯನ್ನು ಅಪಮಾನಿಸಿದ್ದಾರೆ ಎಂದರೆ ಸಾಮಾನ್ಯ ವಿಷಯವಲ್ಲ. ನಿಜವಾದ ಚಿಂತೆ ಶುರುವಾಗಿದ್ದು ಮಾತ್ರ ಅಶೋಕ್ ನಿರುಪಮಗೆ. ಮಗನ ಜೀವನದ ಚಿಂತೆಯಾಗಿದೆ. ಮುಂದೆ ಅವನ ಬದುಕು ನಿಂತ ನೀರಾದರೆ ಎಂದು ಆತಂಕ. ಈಗಾಗಲೇ ಮಕ್ಕಳಿಗಾಗಿ ಹಗಲು ರಾತ್ರಿ ಎನ್ನದೆ ಕೊರಗುವ ನಿರುಪಮ ಈಗಂತೂ ಸೊಸೆ ಬಗ್ಗೆ ಯೋಚಿಸಿ ತೀರಾ ಹಿಡಿದು ಹೋಗಿದ್ದರು. ಅಭಿ ಮಾತನಾಡುವುದೇ ಮರೆತು ಕುಳಿತಿದ್ದ. ಅಂದು ಹೆಂಡತಿದು ತಪ್ಪಿತ್ತು ಎಂದು ತಾನೇ ಗಂಡನಾಗಿ ಅವಮಾನ ನಿಂದನೆ ನೀಡಿ ಶಿಕ್ಷೆ ಕೊಟ್ಟ. ಈಗ ತಪ್ಪಾಗಿರುವುದು ಪ್ರಣತಿ ಮತ್ತು ಸಂಜನಲ್ಲಿಂದ. ಅವರ ಗಂಡಂದಿರು ಮಾತನಾಡಬೇಕು. ಜೊತೆಗೆ ಪ್ರಜ್ಞಾ ಗಂಡ ಸುಹಾಸ್ನೆ ಇರುವಾಗ ತಾನು ಮಧ್ಯೆ ಹೋಗದೆ ದೂರ ಉಳಿದನು. ಜೊತೆಗೆ ಮಡದಿಯ ನೆನಪು ಅವನ ಮಾತನಾಡದಂತೆ ತಡೆ ಹಿಡಿಯಿತು. ಇಶಾನ್ ಮಾತ್ರ ತನ್ನ ಹಲ್ಲು ತಾನೇ ಕಚ್ಚಿ ಕುಳಿತಿದ್ದ. ಅಷ್ಟು ಹೊಡೆದು ಎಚ್ಚರಿಕೆ ನೀಡಿದ್ದರೂ ಹೆಂಡತಿ ಅಕ್ಕನ ಕೆಲಸಕ್ಕೆ ಸಹಾಯ ಮಾಡಿದ್ದಕ್ಕೆ ಅವಳ ಕೊಚ್ಚಿ ಹಾಕುವಷ್ಟು ಕೋಪ ಉಕ್ಕುತ್ತಿದೆ. ಮೊದಲು ಎಲ್ಲ ಬರಲಿ ಎಂದು ಸುಮ್ಮನಿದ್ದನು. ಮೊದಲೇ ಲಾಯರ್, ದುಡುಕಿ ನಿರ್ಧಾರ ತೆಗೆದುಕೊಳ್ಳುವ ಗುಣ ಅವನಿಗಿರಲಿಲ್ಲ. ಕಾದು ಹೊಡೆಯುವ. ಅಂತೂ ಬೀಗರ ಮನೆಯ ಕರೆಗೆ ಹೋಗೊಟ್ಟು ಆದಷ್ಟು ಬೇಗ ಬಂದಿದ್ದರು ಪ್ರಣತಿಯತ್ತವರು. ಅವರನ್ನು ಆತ್ಮೀಯವಾಗಿ ಆಧರಿಸಿದರು ಕಲ್ಯಾಣಿ. ಆದರೆ ಇದೆಲ್ಲ ನೋಡಲು ಹರೀಶ್ ಇರಲಿಲ್ಲವಷ್ಟೇ. ನಮಸ್ಕಾರ ಬೀಗರೆ, ಏನು ಏಕಾಏಕಿ ಬರುವಂತೆ ಹೇಳಿದ್ದೀರಿ? ಮನೆಗೆ ಮಹಾಲಕ್ಷ್ಮಿ ಬಂದಳಂತೆ, ಮಗು ಆರೋಗ್ಯ ಹೇಗಿದೆ? ತಾಯಿ ಮಗು ಕ್ಷೇಮನ ಎಂದರು ಸುರೇಶ್, ಅಂದರೆ ಪ್ರಣತಿ ತಂದೆ. ಅವರ ಮಾತಿನಲ್ಲಿ ಕಪಟತನ ಇರಲಿಲ್ಲ. ಅದೇ ವಿಷಯದ ಬಗ್ಗೆ ಮಾತಾಡಲು ನಿಮ್ಮನ್ನು ಕರೆಸಿದ ಬೀಗರೆ. ಸದ್ಯ ದೇವರ ದಯೆಯಿಂದ ತಾಯಿ ಮಗು ಆರೋಗ್ಯವಾಗಿ ಇದ್ದಾರೆ ಎಂದರು ಕಲ್ಯಾಣಿ ಭಾರದ ನಗು ರವಾನಿಸಿ. ಏನು ನಿಮ್ಮ ಮಾತಿನ ಅರ್ಥ? ಇದರಲ್ಲಿ ನಾವೇನು ಮಾಡಬೇಕು ಎಂದರು ಸುರೇಶ್ ಅರ್ಥವಾಗದೆ. ಶೋಭಾ ಅವರು ಸುಮ್ಮನೆ ನೋಡುತ್ತಿದ್ದರು. ಇದೇ ಮೊನ್ನೆ ನಿಮ್ಮ ಮಕ್ಕಳು ಮಾಡಿದ ಕೆಲಸದಿಂದ
ತಾಯಿ ಮಗು ಮನೆಗೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ನಾವಿದೆಲ್ಲ ಮುಗಿಯಲಿ ಅಂತ ಸುಮ್ಮನೆ ಮಾತನಾಡದೇ ಇದ್ದೆವು. ಆದರೆ ಈಗ ಮಾತನಾಡಲೇಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದರು ಕಲ್ಯಾಣಿ ಮಾರ್ಮಿಕವಾಗಿ. ನಮ್ಮ ಮಕ್ಕಳು ಏನು ಮಾಡಿದ್ರು, ಏನಾಯಿತು ಎಂದರು ಸುರೇಶ್ ಮಕ್ಕಳಡಿಗೆ ಕಣ್ಣಾಡಿಸಿ ಗೊಂದಲದಲ್ಲಿ. ಏನೋ ಹೆಡ್ವಟ್ ಮಾಡಿರಬೇಕು ಎಂದುಕೊಂಡು. ಅದನ್ನೇ ಹೇಳಬೇಕು ಅಂತ ನಿಮ್ಮನ್ನು ಕರೆಯಿಸಿದು. ನೀವು ಮೊದಲು ಸಮಾಧಾನವಾಗಿ ನನ್ನ ಮಾತನ್ನು ಕೇಳಿ, ಅದಾದಮೇಲೆ ನೀವು ಏನು ನಿರ್ಧಾರ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಎಂದರು ಅವರ ಆರೋಗ್ಯದ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲ ನಾನು ಆರಾಮವಾಗಿ ಇದ್ದೀನಿ, ಅದೇನು ಹೇಳಬೇಕು ಹೇಳಿ ಎಂದರು ಸುರೇಶ್. ಏನೋ ಗಂಭೀರ ವಿಷಯ ಎಂದು ಅಂದಾಜಿಸಲಾಗಿತ್ತು. ಗಂಟಲು ಸರಿಪಡಿಸಿಕೊಂಡು, ನೋಡಿ ಬೇಕಾರೆ ನಿಮ್ಮ ಇಬ್ಬರು ಮಕ್ಕಳು ಈ ಮನೆಯ ಸೊಸೆಯರು, ಪ್ರೀತಿಸಿ ಮದುವೆಯಾದವರು, ದಾಂಪತ್ಯವು ಚೆನ್ನಾಗೇ ಇದೆ, ತೊಂದರೆ ಇಲ್ಲ. ಸಮರ್ಥ್ ಮದುವೆ ಪ್ರಜ್ಞಾ ಜೊತೆ ಫಿಕ್ಸ್ ಆದಾಗ ಅದು ನಡೆಯದೆ ನಿಂತೋಯ್ತು. ಸಮರ್ಥ್ ಪ್ರಣತಿನ ಮದುವೆ ಆದ. ಸಂಜನ ಮದುವೆ ಅಭಿ ಜೊತೆ ಫಿಕ್ಸ್ ಆದರೂ ಅವಳಿಗೇನು ಮೋಸ ಆಗಲಿಲ್ಲ. ಈಶಾನ್ನ ಮದುವೆ ಆದಳು. ನಾನೆಂದು ನಿಮ್ಮ ಮಕ್ಕಳನ್ನು ಅಂತಸ್ತಿನ ವಿಷಯದಲ್ಲಿ ಹೀಯಾಳಿಸಿಲ್ಲ, ಅಂಗಿಸಿ ಮಾತಾಡಿಲ್ಲ. ಅವರನ್ನು ನಮ್ಮ ಹೆಣ್ಣು ಮಕ್ಕಳೆಂದೇ ನೋಡಿದ್ದೇವೆ. ಬೇಕಿದ್ದರೆ ಅವರನ್ನೇ ಕೇಳಿ ನೋಡಿ, ನಾವೆಂದಾದರೂ ನಿಮ್ಮ ಮಕ್ಕಳನ್ನು ಅಣಕಿಸಿ ಅವಮಾನ ಮಾಡಿದ್ದೇವೆಯಾ ಎಂದು. ನಮಗಿರುವಷ್ಟು ಸ್ವಾತಂತ್ರ್ಯ, ಅಧಿಕಾರ, ಹಕ್ಕು ಅವರಿಗೂ ನೀಡಿದ್ದೇವೆ. ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಇದಕ್ಕಿಂತ ಹೆಚ್ಚಾಗಿ ನಾವು ಇನ್ನೇನು ಕೊಡಬೇಕು ಹೇಳಿ ಎಂದರು ಕಲ್ಯಾಣಿ ಗಂಭೀರವಾಗಿ. ಅವರ ಮಾತಿಗೆ ಒಮ್ಮೆ ಮಕ್ಕಳ ಕಡೆ ನೋಡಿದರು. ಪ್ರಣತಿ ಕಣ್ಣು ಊದಿ ಮುಖ ಕೆಂಪಾಗಿತ್ತು. ಇಲ್ಲ ಬೇಕಾರೆ, ನೀವು ಯಾವತ್ತವರನ್ನು ಕೇವಲವಾಗಿ ಕಂಡಿಲ್ಲ, ಸತ್ಯವನ್ನೇ ಹೇಳಿದರು ಸುರೇಶ್ ದಂಪತಿಗಳು. ಇವರೇನೇ ಆಗಿರಲಿ, ಈ ಮನೆಗೆ ಸೇರಿದ ಮೇಲೆ ಅವರು ನಮ್ಮ ಸೊಸೆಯರು ಎಂದು ನಾವು ಹೊಂದಿಕೊಂಡು ಸ್ವೀಕರಿಸಿ ನಾವು ಪ್ರಾಮಾಣಿಕವಾಗಿ ನಮ್ಮ ಪಾಲಿನ ಜವಾಬ್ದಾರಿ ನಿಭಾಯಿಸಿದ ಮೇಲೆ ಇವರ ಕರ್ತವ್ಯ ನೋಡಿಕೊಳ್ಳೋದು ಬಿಟ್ಟು ಹಾಲಿಗೆ ಹುಳಿ ಹಿಂಡುವ ಕೆಲಸ ಯಾಕೆ ಮಾಡಬೇಕು? ಇಲ್ಲಿ ಕೇವಲ ನಾವು 4 ಜನ ಇಲ್ಲ, ಏನೇ ನಡೆದರೂ ಅತ್ತೆ ಮಾವ ಗಂಡ ನೋಡಿಕೊಂಡು ಸುಮ್ಮನೆ ಇರ್ತಾರೆ ಎನ್ನಲು ಇದು ಹೊಟ್ಟಿನ ಕುಟುಂಬ. ಇಲ್ಲಿ ಸಣ್ಣ ತಪ್ಪಾದರೂ ಎಲ್ಲರಿಗೂ ನಾವು ಉತ್ತರ ಕೊಡಬೇಕಾಗ್ತದೆ ಅಲ್ವಾ ಎಂದರು. ಮೊದಲು ಆತ ಮನೆ ಸದಸ್ಯೆಯಾಗಿ ತಮ್ಮ ಪರಿಸ್ಥಿತಿ ಅರ್ಥ ಮಾಡಿಸಲು ನೋಡಿದರು ಕಲ್ಯಾಣಿ. ಏನು ಮಾಡಿದ್ರು ಇವರು ಏನಾದರೂ ಕಳ್ಳತನ ಎಂದು ಮಾತು ನಿಲ್ಲಿಸಿದರು ಸುರೇಶ್. ಮಧ್ಯಮ ವರ್ಗದವರಾಗಿದ್ದರಿಂದ ಹಣ ಒಡವೆಗೆ ಆಸೆ ಪಟ್ಟಿರಬಹುದು ಎಂದುಕೊಂಡು. ಚೆ ಅಷ್ಟು ಚಿಕ್ಕ ತಪ್ಪು ಹೇಳಲು ನಿಮ್ಮನ್ನು ನಾನು ಕರೆಸ್ತಲೇ ಇರಲಿಲ್ಲ. ಯಾಕೆಂದರೆ ಅವರು ಇನ್ನೊಬ್ಬರ ಬಳಿ ಕಳ್ಳತನ ಮಾಡದಷ್ಟು ಸುಖವಾಗಿ ಇವರ ಗಂಡಂದಿರು ಹೆಂಡತಿಯರಿಗೆ ಕೇಳಿದ್ದನ್ನೆಲ್ಲ ಕೊಡಿಸಿ ಮೈ ತುಂಬ ಒಡವೆ ವಸ್ತ್ರ ಅಂತ ಎಲ್ಲ ಮಾಡಿದ್ದಾರೆ. ನಿಮ್ಮ ಮಕ್ಕಳು ಮಾಡಿರುವುದು ಸಾಮಾನ್ಯ ಕೆಲಸವಂತ ಅಲ್ವೇ ಅಲ್ಲ. ಹಿಂದೆಯಿಂದ ಚೂರಿ ಹಾಕಿ ಕೊಲ್ಲುವುದರ ಜೊತೆಗೆ ಅದನ್ನು ಇನ್ನೊಬ್ಬರ ತಲೆಗೆ ಕಟ್ಟಿ ಮನುಷ್ಯನ ಪ್ರಾಣ ತೆಗೆಯುವ ಕೆಲಸ. ಏನೇ ಆಗಲಿ ನಿಮ್ಮ ಮಕ್ಕಳು ತುಂಬ ಧೈರ್ಯವಂತರು ಬಿಡಿ ಎಂದರು. ಒಮ್ಮೆಲೆ ಎದ್ದು ನಿಂತವರು, ಏನು ಪ್ರಾಣ ತೆಗೆದಿದ್ದೀರಾ? ಏನು ಹೇಳ್ತಿದ್ದೀರಾ ನೀವು? ಯಾರ ಪ್ರಾಣ ಹೋಗಿದೆ ಎಂದರು ಆತಂಕದಿಂದ. ನಂಬಲೇ ಕಷ್ಟವಾಯಿತು. ಯಾರದು ಅಂದರೆ ಒಬ್ಬರದು, ಇಬ್ಬರದಲ್ಲ. ಮೊದಲು ಈ ಮನೆ ಮಗಳನ್ನು ಕಾಲು ಕೊಟ್ಟು ಸಾಯುವ ಹಂತಕ್ಕೆ ತಳ್ಳಿದ್ದು. ಒಳಗೆ ಮಲಗಿರುವ ಕಂದನ ಜೀವದ ಜೊತೆ ಆಟ ಆಡಿತ್ತು. ಇವಳು ಮಾಡಿದ ತಪ್ಪನ್ನು ಈ ಮನೆ ಸೊಸೆ ಮೇಲೆ ಹೊರಿಸಿ ಅವಳ ತೇಜೋವಧೆ ಮಾಡುವಂತೆ ಮಾಡಿತ್ತು. ಹಾಗೋ ಅಲ್ಲಿ ನಿಂತಿದ್ದಾನೆ ನೋಡಿ, ನಿಮ್ಮ ಮಗಳ ತಪ್ಪಿನಿಂದ ಹೆಂಡತಿಯ ದೂರ ಮಾಡಿಕೊಂಡು ದಿನವೂ ಕೊರಗುತ್ತಿರುವ ಮಗ. ಇಲ್ಲಿದ್ದರೆ ನೋಡಿ, ಸೊಸೆಯನ್ನು ಕಾಣದೆ ಒಳಗೊಳಗೆ ನೋವುಣ್ಣುತ್ತಿರುವ ಅತ್ತೆ, ತಂಗಿಗಾಗಿ ಕಣ್ಣೀರು ಸುರಿಸುವ ಅಕ್ಕ. ಹೀಗೆ ಈ ಮನೆಯವರನ್ನು ಒಬ್ಬೊಬ್ಬರನ್ನೇ ಒಳಗೊಳಗೆ ಕೊಲ್ಲುತ್ತಿದ್ದಾಳೆ ನಿಮ್ಮ ಹಿರಿಮಗಳು. ಅದಕ್ಕೆ ನಿಮ್ಮ ಕಿರಿಮಗಳ ಕುಮ್ಮುಕ್ಕು ಬೇರೆ ಎಂದರು ತೀಕ್ಷ್ಣವಾಗಿ. ನೋಡಿ, ಉಳಿದವರು ಮೂಕ ಪ್ರೇಕ್ಷಕರಷ್ಟೇ. ನೀವು ನಿಜ ಹೇಳ್ತಿದ್ದೀರಾ? ಆದರೆ ಮಗು ಇದೆ ಅಂತ ಹೇಳಿದ್ರಿ ಎಂದರು ಅವರ ಮಾತು ನಂಬಲಾಗದೆ ಆಶ್ಚರ್ಯದಿಂದ. ನಾವು ತಕ್ಷಣ ಎಚ್ಚೆತ್ತುಕೊಳ್ಳಲಿಲ್ಲ ಎಂದಿದ್ರೆ ಈ ಮನೆ ಸ್ಮಶಾನ ಆಗಿರುತ್ತಿತ್ತು. ಆದರೆ ದೇವರ ದಯೆ ಏನೂ ಆಗಲಿಲ್ಲ. ಆದರೆ ಇವಳ ತಪ್ಪಿನಿಂದಾಗಿ ಎಲ್ಲರೂ ಅಭಿ ಹೆಂಡತಿ ಮೇಲೆ ಅನುಮಾನಪಟ್ಟು ಎಲ್ಲರ ಮನಸ್ಸುಗಳು ಹೊಡೆದಿವೆ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರ ಕೊಡಿ ಎಂದವರು ಪ್ರಜ್ಞೆ ಬೀಳುವ ವಿಡಿಯೋದ ತುಣುಕುಗಳನ್ನು ತೋರಿಸಿ ಅಂದು ನಡೆದ ಅಷ್ಟು ವಿಷಯವನ್ನು ವಿಸ್ತಾರಿಸಿ ಶ್ರೀ ಹೋಗಿದ್ದು ಹೇಳಿದರು. ನೀವು ಇಷ್ಟು ಹೊತ್ತು ಹೇಳಿದ್ದು ಸಂಜನಾ ಗೆಳತಿ ಶ್ರೇಣಿಕಳ ಬಗ್ಗೆನ? ಆ ಹುಡುಗಿ ಮನೆ ಬಿಟ್ಟು ಹೋದ್ಲ ಎಂದರು ಶೋಭಾ. ಪ್ರಣತಿ ತಾಯಿ ನಿಧಾನವಾಗಿ. ಶ್ರೀಮುಖ ಮರೆತಿಲ್ಲ ಅವರು. ಹೌದು, ಶ್ರೇಣಿಕನೇ. ಪ್ರಣತಿ ಮಾಡಿದ ತಪ್ಪನ್ನು ಆ ಹುಡುಗಿ ಮೇಲೆ ಹೊರಿಸಿ ಎಲ್ಲರೆದುರು ತಪ್ಪಿಸ್ತೆ ಮಾಡಿ ಸ್ವಂತ ಗಂಡನ ಕೈಯಿಂದ ಹೊರಹಾಕುವಂತೆ ಮಾಡಿದ್ಲು. ಕಲ್ಯಾಣಿ ಅವರ ಬಳಿ ಸೊಸೆ ಬಗ್ಗೆ ಯಾವ ಮಾತು ಇರಲಿಲ್ಲ. ನಿಧಾನವಾಗಿ ಪ್ರಣತಿ ಎದುರು ನಿಂತ ಶೋಭಾ, ನಿಜ ಏನೇ ಇವರು ಹೇಳ್ತಾ ಇರೋದು? ನೀನು ಆ ಹುಡುಗಿನ ಕೊಲ್ಲೋಕೆ ನೋಡಿದ್ಯಾ ಎಂದರು ಮಗಳ ಬಳಿ ಕಣ್ಣು ತುಂಬಿಕೊಂಡು. ಹೆದರಿ
ಅದು ಅಮ್ಮ ನಾನು ಎಂದು ತೊದಲಿದವಳ ಕೆನ್ನೆಗೆ ತನ್ನ ಶಕ್ತಿಯನ್ನೆಲ್ಲ ಕೂಡಿಸಿ ಒಂದು ಬಾರಿಸಿದರು ಶೋಭಾ. ಮನುಷ್ಯಳೇನೆ ನೀನು, ನಾನು ಸಾಕಿದ ಮಗಳು ನೀನು. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಏನೇ ಬಂದಿರೋದು ನಿನಗೆ? ದೇವರು ನಿನಗೆ ಅಂತ ಕರುಣಿಸಿದ್ದ ಮಗುನ ನೆಟ್ಟಗೆ ನೋಡಿಕೊಳ್ಳದೆ ಹಾಳು ಮೂಳು ಅಂತ ಮನೆ ಊಟ ಮಾಡದೆ ಬರೀ ಹೊರಗಡೆ ಊಟ ತಿಂದು ಫುಡ್ ಪಾಯ್ಸನ್ ಆಗಿ ಅಬೋಷನ್ ಮಾಡಿಸಿದ್ದು ಆಯಿತು. ಈಗ ತುಂಬಿದ ಬಸುರಿಯನ್ನು ಕೊಲ್ಲಲು ಹೋಗಿದ್ದೆ ಮನೆ ಹಾಳಿ ಎಂದು ಮನ ಬಂದಂತೆ ಹೊಡೆಯುತ್ತಿದ್ದರು. ಯಾವ ತಾಯಿ ತಾನೇ ಸಹಿಸುವರು ಈ ವರ್ತನೆಯ? ನೀ ಹೊಡಿಲಿ ಅಂತ ನಿಮ್ಮನ್ನು ಕರೆಸಲಿಲ್ಲ. ಈಗಾಗಲೇ ನಾನು ಸಮರ್ಥ ಹೊಡೆದು ಬೈದು ಸಾಕಾಗಿದ್ದೀವಿ. ನೀವು ಅವಳ ಹೆತ್ತವರು, ಮಗಳ ಜೊತೆ ಮಾತಾಡಿ ಅದೇನು ಕೇಳಿ ನೀವೇ ನಿರ್ಧಾರ ಮಾಡಿ ಎಂದರು ಕಲ್ಯಾಣಿ ಶೋಭರವರ ಹಿಂದೆ ಎಳೆದುಕೊಂಡು. ನಿರ್ಧಾರ ಮಾಡೋಕ್ಕೆ ಏನಿದೆ ಬೀಗ್ರೆ, ಆಗಲೇ ಕೊಂದು ಬಿಡಬೇಕಾಗಿತ್ತು ಇವಳನ್ನು ಎಂದರು ಶೋಭಾ ರೋಷದಿಂದ. ಶೋಭಾ ಎಂದರು ಸುರೇಶ್ ಸಾಯುವ ಮಾತು ಆಡಿದ್ದಕ್ಕೆ ಬೇಸರಗೊಂಡು. ಇನ್ನೇನ್ರಿ, ಮತ್ತು ಇಂಥ ಮಗಳು ಇದ್ದರೆಷ್ಟು ಹೋದರೆಷ್ಟು? ಬೇಕಾ ಇವಳು ನಮಗೆ? ಇವಳು ಹುಟ್ಟಿದಾಗಲೇ ಇವಳನ್ನು ಕೊಂದು ಬಿಡಬೇಕಾಗಿತ್ತು. ಇಲ್ಲ, ಇವಳ ತಾಯಿ ತಂದೆ ಹೋದಾಗಲೇ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಬೇಕಾಗಿತ್ತು. ಆಗ ಬುದ್ಧಿ ಕಲಿಯುತ್ತಿದ್ದಳು. ನಾವು ತಾಯಿ ತಂದೆ ಇಲ್ಲದ ಮಗು ಅಂತ ಮುದ್ದು ಮಾಡಿ ಸಾಕಿದ್ದಕ್ಕೆ ಇವಳಿಗೆ ಕೋಡು ಬಂದಿರಬೇಕು ಅಲ್ವೇನೆ ಎಂದರು ದುಃಖದಿಂದ ಕೋಪದಿಂದ. ಅಮ್ಮ ಎಂದಳು ಪ್ರಣತಿ ಅವರ ಮಾತು ಸಹಿಸಲಾಗದೆ ಆಶ್ಚರ್ಯದಿಂದ. ಮನೆಯವರಿಗೂ ಇದು ಹೊಸ ವಿಷಯ. ಏನೇ ಅಮ್ಮ? ಯಾರೇ ಅಮ್ಮ? ನಾನು ನಿಮ್ಮಮ್ಮ ಅಲ್ಲ. ನಿನ್ನ ಹೆತ್ತ ತಾಯಿ ಸತ್ತು ಸ್ವರ್ಗದಲ್ಲಿದ್ದಾಳೆ, ನಾನು ಸಾಕಿದ ತಾಯಿ ಅಷ್ಟೇ ಎಂದರು ಶೋಭಾ ಕಟುವಾಗಿ. ಅತ್ತೆ, ಏನು ಹೇಳ್ತಿದ್ದೀರಾ ಎಂದನು ಸಮರ್ಥ ಆತಂಕದಿಂದ. ಹೆಂಡತಿ ಮೇಲೆ ಕೋಪವಿದ್ದರೂ ಈ ರೀತಿ ಮಾತು ಅವನಿಗೆ ಇಷ್ಟವಾಗಲಿಲ್ಲ. ಹೌದಪ್ಪ, ನಿಜಾನೇ ಹೇಳ್ತಿದ್ದೀನಿ. ಇವಳು ನನ್ನ ಮಗಳು. ಅಲ್ಲದೇ ಇದ್ದರೂ ಸಂಜನಕ್ಕಿಂತ ಒಂದು ಕೈ ಚೆನ್ನಾಗಿ ಇವಳನ್ನು ನೋಡಿಕೊಂಡಿದ್ದೀನಿ. ಇವಳು ನಿನ್ನ ಮದುವೆ ಆದಾಗಲೂ ಸುಮ್ಮನಾದೆವು. ಆದರೆ ಇವಳಿಂಥ ನೀಚ ಕೆಲಸ ಮಾಡಿರುವಾಗ ಇವಳನ್ನು ಇನ್ನೂ ನನ್ನ ಮಗಳು ಎಂದು ಹೇಳಿಸಿಕೊಂಡು ಮರ್ಯಾದೆ ಕಳೆದುಕೊಳ್ಳಲು ನಾವು ತಯಾರಿಲ್ಲ. ಇವಳು ನನ್ನ ಅಣ್ಣ ಅತ್ತಿಗೆ ಒಬ್ಬಳೆ ಮಗಳು. ಇವಳು 2 ವರ್ಷ ಮಗುವಾಗಿದ್ದಾಗ ಅವರಿಬ್ಬರು ಆಕ್ಸಿಡೆಂಟ್ ಆಗಿ ತೀರಿ ಹೋದರು. ಸಾಯೋ ಮುನ್ನ ಇವಳನ್ನು ನನ್ನ ಮಡಿಲಿಗೆ ಹಾಕಿ ಹೋದರು. ಇವರ ತಾಯಿ ನಾನು ಇವಳ ಅತ್ತೆ ಆಗಬೇಕು ಎಂದು ಕಣ್ಣೀರಿಡುತ್ತಾ. ಶಾಕ್ ಆದ ಪ್ರಣತಿ, ಅಮ್ಮ, ನೀ ಹೇಳಿದ್ದು ಸುಳ್ಳು ತಾನೆ? ನನಗೆ ಗೊತ್ತು ನಾನು ತಪ್ಪು ಮಾಡಿದೆ ಅಂತ. ಈ ಥರ ಹೇಳ್ತಿದ್ಯಾ? ನಾನು ನಿಮ್ಮ ಮಗಳೇ ಅಲ್ಲ ಅಂದರೆ ಮತ್ತೆ ನಾನು ಯಾಕೆ ನೋಡೋಕ್ಕೆ ನಿಮ್ಮ ಥರ ಇದ್ದೀನಿ ಎಂದಳು. ಆ ಕ್ಷಣದಲ್ಲೂ ಅವಳದೇ ಹಠವೇ. ಯಾಕೆಂದರೆ ನೀನು ನನ್ನ ಅಣ್ಣನ ಮಗಳು, ಅದಕ್ಕೆ ನಿಮ್ಮಪ್ಪ ಕೂಡ ನೋಡೋಕ್ಕೆ ನಾನು ಹಾಗೆ ಇರೋದು. ಅದಕ್ಕೆ ನೀನು ನೋಡಲು ನನ್ನಂತೆ ಕಾಣ್ತೀಯ ಅಷ್ಟೇ. ಅನುಮಾನ ಇದ್ದರೆ ಬಾ, ಡಾಕ್ಟರ್ ಬಳಿ ಚೆಕಪ್ ಮಾಡಿಸಿ ತೋರಿಸ್ತೇನೆ. ನೀನು ನನ್ನ ಹೆತ್ತ ಮಗಳೇ ಅಲ್ಲ ಅಂತ ಎಂದರು ಮುಖ ಬಿಗಿದುಕೊಂಡು. ಹೋಗಲಿ ಬಿಡು ಶೋಭಾ, ಅವಳು ತಪ್ಪು ಮಾಡಿದಾಳೆ ನಿಜ. ಹಾಗಂತ ಈಗ ಅವಳ ಜನ್ಮ ರಹಸ್ಯ ತಿಳಿಸುವ ಅಗತ್ಯ ಏನಿದೆ, ಬಿಟ್ಟು ಬಿಡು ಎಂದರು ಸುರೇಶ್. ಪ್ರಣತಿಯನ್ನು ಸ್ವಂತ ಮಗಳಂತೆ ಸಾಕಿದ್ದವರಿಗೆ ಬೇಸರವಾಗಿತ್ತು. ತಿಳಿಸ್ಬೇಕು ರೀ, ಇಲ್ಲ ಅಂದರೆ ಇವಳಿಗೆ ಒಬ್ಬಳು ತಾಯಿ ತನ್ನ ಮಗುವಿನ ಜೊತೆ ಎಷ್ಟು ಅವಿನಾಭಾವ ಸಂಬಂಧ ಹೊಂದಿರುತ್ತಾಳೆ ಎಂದು ತಿಳಿಯುವುದಾದರೂ ಹೇಗೆ ಹೇಳಿ? ನಾನು ಸಾಕಿದ ಇವಳನ್ನೇ ಅಷ್ಟು ಮುತುರ್ವಜಿ ವಹಿಸಿ ಬೆಳೆಸಿರುವಾಗ ಇನ್ನು ಆ ಹುಡುಗಿ ಹುಟ್ಟದ ಮಗುವಿನ ಬಗ್ಗೆ ಎಷ್ಟು ಕನಸು ಹೆಣೆದಿದ್ದಾಳೆ. ಮೊಮ್ಮಗು ಬಗ್ಗೆ ಇವರಿಗೆಲ್ಲ ಎಷ್ಟು ಆಸೆ ಇರ್ತದೆ ಎಂದು ಇವಳಿಗೂ ಗೊತ್ತಾಗಲಿ ಎಂದರು. ಅಮ್ಮ, ಅಕ್ಕನಿಗೆ ಯಾಕೆ ಆ ಥರ ಹೇಳ್ತಿದ್ಯಾ? ಅವಳಿಗೆ ಬೇಸರ ಆಗೋದಿಲ್ವಾ? ನೀನು ಏನೇನೋ ಸುಳ್ಳು ಹೇಳಬೇಡ. ಅವಳು ನನ್ನ ಅಕ್ಕನೇ, ಪಾಪ ಅವಳು ಎಂದಳು ಸಂಜನಾ. ಎಲ್ಲರ ಮುಂದೆ ಪ್ರಣತಿಯ ಕೀಳು ಮಾಡಿದ್ದು ಸಹಿಸಲಾಗದೆ ಅವಳ ಕೆನ್ನಿಗೆ ಒಂದೇಟು ಕೊಟ್ಟು, ಮೊದಲು ನಿಂದು ನೀನು ನೋಡಿಕೊ, ಆಮೇಲೆ ಅವಳದು. ಮನೇಲಷ್ಟೇ ನೀವು ಅಕ್ಕ ತಂಗಿ, ಇಲ್ಲಿ ನೀವಿಬ್ಬರು ಬೇರೆ ಬೇರೆ. ನೀನು ಈ ಮನೆ ಸೊಸೆ, ಅವಳು ಈ ಮನೆ ಮೊಮ್ಮಗನ ಹೆಂಡತಿ. ನಿಮ್ಮಿಬ್ಬರಿಗೂ ಏನು ಮಾತುಕತೆ ಇಲ್ಲಿ. ತೆಪ್ಪಾಗಿ ನಿನ್ನ ಕೆಲಸ ನೋಡೋದು ಬಿಟ್ಟು ಅವಳು ಮಾತನಾಡಿದ್ದಕ್ಕೆಲ್ಲ ವಕಾಲತ್ತು ವಹಿಸಿ ಬರ್ತೀಯ. ಕೊಂದು ಬಿಡ್ತೀನಿ ನಿನ್ನ ಎಂದರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟು. ಸಂಜನಾ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಮುಖ ಊದಿಸಿಕೊಂಡು ನಿಂತಿದ್ದಳು. ಎಲ್ಲಿ ಆ ಹುಡುಗಿ? ಎಲ್ಲಿ ಶ್ರೀನಿಕಾ? ನಿನ್ನ ಸಲುವಾಗಿ ಅಂದೆಲ್ಲರ ಮುಂದೆ ನಮ್ಮ ಮರ್ಯಾದೆ ಉಳಿಸಲು ನಾನು ಬಲಿ ಕೊಟ್ಟೆ. ಈಗ ನಿಮ್ಮಿಂದಾಗಿ ಸಿಕ್ಕ ಜೀವನವನ್ನು ಅನುಭವಿಸುವ ಭಾಗ್ಯ ಆ ಹುಡುಗಿಗೆ ಇಲ್ವಾ? ಅಯ್ಯೋ ಭಗವಂತ, ಎಂಥ ದರಿದ್ರ ಮಕ್ಕಳನ್ನು ನನಗೆ ಕೊಟ್ಟೆ. ಇಬ್ಬರು ಹೆಣ್ಣು ಮಕ್ಕಳು ಅಂತ ಹಗಲು ರಾತ್ರಿ ಎನ್ನದೆ ದುಡಿದು ಇವರ ಓದಿಸಿ ಇವರ ಆಸೆ ಪಟ್ಟಂತೆ ಮದುವೆ ಮಾಡಿದರೆ ಇವರು ಕೊಟ್ಟ ಹುಡುಗರಿದೆಯಾ? ಇವರ ಬದಲು ಶ್ರೇಣಿಕನಾದರೂ ನನ್ನ ಮಗಳಾಗಬಾರ್ದಿತ್ತ? ನೆಲಕ್ಕೆ ಕುಸಿದು ಅಳಲು ಶುರು ಮಾಡಿದರು ಶೋಭಾ. ಒಮ್ಮೆಲೆ ಎದ್ದು ಬಂದ ಅಭಿ. ಆಂಟಿ, ಏನು ಹೇಳಿದ್ರಿ ನೀವು? ಶ್ರೇಣಿಕನ ಬಲಿ ಕೊಟ್ಟಿರಾ?
ಸರಿಯಾಗಿ ಏನು ವಿಷಯ ಅಂತ ಹೇಳಿ ಎಂದು ಕಣ್ಣಲ್ಲೇ ಪ್ರಶ್ನೆಯನ್ನು ತುಂಬಿಕೊಂಡು, ಹೇಳ್ತೀನಪ್ಪ, ಎಲ್ಲ ಹೇಳ್ತೀನಿ. ಇನ್ನು ಇವರ ಬಗ್ಗೆ ನಾನು ನಿರೀಕ್ಷಿಸೋದು ಏನೂ ಇಲ್ಲ. ಇವರಿಂದ ಅಂತ ಒಳ್ಳೆಯ ಮಗುವಿಗೆ ತೊಂದರೆ ಆದರೂ ನೋಡಿಕೊಂಡು ಸುಮ್ಮನಿರುವಷ್ಟು ಕಟುಕಿ ನಾನಲ್ಲ ಎಂದವರು ಕಣ್ಣೀರೊರೆಸಿಕೊಂಡು, ಅಂದು ಅಭಿ ಸಂಜನ ಮದುವೆ ಇತ್ತು. ಒಬ್ಬಳ ಮದುವೆ ಅಂತೂ ಅಂದುಕೊಂಡ ಹಾಗೆ ಮಾಡಲಿಲ್ಲ. ಇವಳನ್ನಾದರೂ ಖುಷಿಯಾಗಿ ಕಳಿಸೋಣ ಅಂತ ನಮ್ಮ ದೂರದ ಸಂಬಂಧಿಗಳಿಗೆ, ಊರಿನವರಿಗೆಲ್ಲ ಹೇಳಿದ್ದೆವು. ಮದುವೆಯಲ್ಲಿ ನಾವೆಲ್ಲ ತಯಾರಿ ಮಾಡಿಕೊಂಡು ಕಾಯ್ತಿದ್ದೆವು. ಮುಹೂರ್ತಕ್ಕೇನು ಸಮಯ ಇತ್ತು. ಪ್ರಣತಿ ಸಂಜನ ರೂಮಿನಲ್ಲಿ ರೆಡಿ ಆಗ್ತಿದ್ರು. ನಾನು ಒಮ್ಮೆ ನೋಡಿ ಹೊರಗಡೆ ಹೋಗಿ ಒಳಗೆ ಬಂದಾಗ ಇವರಿಬ್ಬರೂ ಇರಲಿಲ್ಲ. ನಾನು ಮೊದಲು ಎಲ್ಲ ಕಡೆ ಹುಡುಕಿದ್ದೆ, ಸಿಗಲಿಲ್ಲ. ನನಗೆ ಈ ವಿಚಾರ ಹೊರಗಡೆ ಬಂದರೆ ನಿಮ್ಮ ಪ್ರತಿಕ್ರಿಯೆ ನೆನೆದು ಆತಂಕವಾಯಿತು. ಫೋನ್ ಮಾಡಿದರೂ ಇಬ್ಬರು ಸ್ವೀಕರಿಸಲಿಲ್ಲ. ಆಗಲೇ ಶ್ರೀನಿಕಾ ರೂಮಿಗೆ ಬಂದಳು. ನಾನು ರೋಧಿಸುವುದು ನೋಡಲಾರದೆ ಅವಳಿವರನ್ನು ಹುಡುಕಿದಳು. ಪ್ರಯೋಜನವಾಗಲಿಲ್ಲ. ಇವರ ಫೋನ್ಗಳು ಸಿಗಲಿಲ್ಲ. ಆಮೇಲೇನಾಯಿತು ಎಂದನು ಅಭಿಮನ್ಯು. ಸತ್ಯ ಕೇಳುವಾಗ ಹೃದಯ ಬಡಿತ ಜಾಸ್ತಿ ಆಗ್ತಿತ್ತು. ಆಗ ನನಗೆ ನಿಮ್ಮ ಕುಟುಂಬದ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ದೊಡ್ಡ ಮನೆತನ ಎಂದಷ್ಟೇ ತಿಳಿದಿತ್ತು. ಸಂಜನ ಇಲ್ಲ ಎಂದು ತಿಳಿದ್ರೆ ಎಲ್ಲಿ ನೀವೆಲ್ಲ ಜಗಳಕ್ಕೆ ಬಂದಿರುವ ಜನಗಳ ಎದುರು ನಮ್ಮ ಮರ್ಯಾದೆ ಹೋದರೆ ಇವರಂತೂ ಬದುಕ್ತಿರ್ಲಿಲ್ಲ. ಜನರ ಬಾಯಿಗೆ ಹಂಜಿ ಶ್ರೀನಿಕಾಗೆ ಮದುವೆಯಾಗಿ ಮರ್ಯಾದೆ ಉಳಿಸುವಂತೆ ಕೇಳಿದೆ. ಅವಳು ಸುತರಾಮ್ ಒಪ್ಪಲಿಲ್ಲ. ಕಣ್ಣೀರು ಹಾಕಿಕೊಂಡು ಬೇಡಿಕೊಂಡೆ, ಗೋಗರದೆ ಅವಳ ಕಾಲಿಗೆ ಬಿದ್ದು ಕೊನೆಗೆ ಒಪ್ಪಿ ಮದುವೆ ಆದ್ಲು. ನಂತರ ಈ ಉಸಿರವಳ್ಳಿಗಳು ಮಂಟಪಕ್ಕೆ ಬಂದು ಏನೂ ಗೊತ್ತಿಲ್ಲದಂತೆ ನಾಟಕ ಮಾಡಿದ್ರು. ಕೊನೆಗೆ ಇವಳನ್ನು ಇಶಾನ್ ಮದುವೆ ಆದ. ನಾನು ಮಗಳ ಜೀವನದ ಬಗ್ಗೆ ಯೋಚಿಸಿ ಈ ವಿಚಾರ ಹೇಳಲಿಲ್ಲ. ಶ್ರೀನಿಕನು ಬಾಯಿ ಬಿಡಲಿಲ್ಲ. ಕೇವಲ ನನಗಾಗಿ ಆ ಮಗು ಅಭಿಯನ್ನು ವರಿಸಿ ನನ್ನ ಮರ್ಯಾದೆ ಉಳಿಸಿತು. ಆದರೆ ಇವರು ಥು ಎಂದು ಮಕ್ಕಳಿಗೆ ಹುಗಿದರೂ ಅಸಹ್ಯ ಪಡುವಂತೆ. ಮನೆಯವರೆಲ್ಲ ತಟಸ್ಥರಾದರು. ಆಂಟಿ, ಶ್ರೀನಿಕನ ನೀವು ಮದುವೆ ಆಗುವಂತೆ ಒತ್ತಾಯ ಮಾಡಿದ್ದೀರಾ ಅಂದರೆ ಅವಳು ನನ್ನ ಪ್ರೀತಿಸಿ ಮದುವೆ ಆದೆ ಎಂದು ಇಷ್ಟು ದಿನ ಸುಳ್ಳು ಹೇಳಿಕೊಂಡಿದ್ಲ. ಆದರೆ ನಾನು ಕೇಳಿದಾಗ ಯಾಕೆ ಹೇಳಲಿಲ್ಲ ಎಂದವನ ಗಂಟಲು ಕಟ್ಟಿತು. ಅವನೆನಿಸಿದಂತೆ ಒತ್ತಾಯಕ್ಕೆ ಮಣಿದು ಮದುವೆಯಾಗಿದ್ದಳು ಶ್ರೀನಿಕಾ. ಕಣಪ್ಪ, ಈ ತಾಯಿಯ ಕಷ್ಟ ನೀಗಿಸಲು ಹೋಗಿ ಅವಳ ತಂದೆ ತಾಯಿ ಮುಂದೆ ತಪ್ಪಿಸ್ತೆಯಾಗಿ ನಿಂತಿದ್ದಳು. ಆಗ ಎಲ್ಲರ ಎದುರು ಸತ್ಯ ಹೇಳಲು ನನಗೂ ಭಯ ಆಗಿತ್ತು. ಕೊನೆಗೆ ಅವಳು ಖುಷಿಯಿಂದ ಇರುವುದನ್ನು ನೋಡಿ ಆ ವಿಷಯ ಮರೆತಿದ್ದೆ. ಆದರೆ ಈ ರೀತಿ ಪರಿಸ್ಥಿತಿ ಇದೆ ಎಂದಿದ್ದರೆ ನಾನೇ ಬಂದು ಸತ್ಯ ಹೇಳ್ತಿದ್ದೆ, ದುಃಖಿಸಿದರು ಶೋಭಾ. ನನಗೆ ನಂಬಿಕೆ ಇತ್ತು ನನ್ನ ಸೊಸೆ ಒಳ್ಳೆ ಹುಡುಗಿ ಅಂತ. ನೋಡಿದ್ರಾ, ನೀವೆಲ್ಲ ಸೇರಿ ನನ್ನ ಸೊಸೆಯನ್ನು ಅವಮಾನ ಮಾಡಿ ಹೊರಗಟ್ಟಿದ್ದೀರಲ್ಲ. ಅವಳು ಏನು ಅಂತ ಈಗ ತಿಳಿತಾ? ಅವಳು ಅಪರಂಜಿ ಚಿನ್ನ ಎಂದರು ನಿರುಪಮ ಆನಂದ ಬಾಷ್ಪ ಸುರಿಸುತ್ತ. ಸೊಸೆ ಮೇಲೆ ಈಗ ಯಾವ ಅಪವಾದವೂ ಇರಲಿಲ್ಲ. ಹೌದು ನಿರುಪಮ, ನನ್ನನ್ನು ಕ್ಷಮಿಸಿಬಿಡು. ಮಗಳ ಭಯದಲ್ಲಿ ದುಡುಕಿ ತಪ್ಪು ಮಾಡಿದೆವು. ಶ್ರೇಣಿಕ ಬಳಿ ನಾವು ಕ್ಷಮೆ ಕೇಳ್ತೇವೆ ಎಂದರು ರಮೇಶ್ ಕೈ ಮುಗಿದು. ಅರ್ಪಿತರವರಿಗೆ ತಲೆ ಎತ್ತಲು ಮುಖ ಇರಲಿಲ್ಲ. ಅಣ್ಣ, ಅದಕ್ಕೆಲ್ಲ ಕ್ಷಮೆ ಯಾಕೆ, ಬಿಡು ಹೋಗಲಿ, ನೀವೇನೋ ತಿಳಿದು ತಪ್ಪು ಮಾಡಲಿಲ್ಲವಲ್ಲ ಎಂದರು ಅಶೋಕ್. ಅಣ್ಣ ಅತ್ತಿಗೆ ತಲೆ ತಗ್ಗಿಸುವುದು ಇಷ್ಟ ಆಗದು. ಮಗ ಅಂದ್ಕೊಂಡು ಬೆನ್ನೆ ಹಚ್ಚಿ ಇಂದು ನಿಮ್ಮ ಮಗಳಿಗಾಗಿ ನನ್ನ ಮಗನ ಸಂಸಾರವನ್ನು ನುಚ್ಚು ನೂರು ಮಾಡಿದ್ದೀರಾ ಅಕ್ಕ ನೀವು, ಕಿರುಚಿದರು ನಿರುಪಮ ಅರ್ಪಿತರ ನೋಡಿ ರೋಷದಿಂದ. ಬರೆಯುತ್ತದೆ ಹಾಗೆ ನನ್ನ ಚಾನಲನ್ನು ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲನ್ನು ಶೇರ್ ಮಾಡಿ.